ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರ ಬೆಳಗ್ಗೆ ಆಗಿತ್ತು. ಹಸ್ಬೆಂಡು ಮಾಗಡಿಗೆ ಹೋಗ್ಬಿಟ್ಟು ಕುಂಬಾರ್ ಹೋಟ್ಲು ಇಡ್ಲಿ ಅಂತ, ಅಂದರೆ ಆಲ್ಮೋಸ್ಟ್ ಮಾಗಡಿ ಸೈಡು, ಈಗ ನಮ್ಮ ಕಡೆ ಸೈಡು ಗೊತ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರಿಗೆಲ್ಲ ಕುಂಬಾರ್ ಹೋಟ್ಲು ಗೊತ್ತು, ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ, ಇಡ್ಲಿ ತಿಂದಿದ್ದೀರಾ, ಅವರು ಕಮೆಂಟ್ ಮಾಡಿ. ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಇದೆ ನೋಡಿ. ಫುಲ್ಲು ಮಂದ ಬರುತ್ತೆ ಫ್ರೆಂಡ್ಸ್. ಇಡ್ಲಿ ಒಂದು ತಟ್ಟೆ ಒಂದೇ ಕುತ್ಕೊಳ್ಳುತ್ತೆ, ಫುಲ್ಲು ಮಂದ. ಇದು ಚಟ್ನಿಗೆ ತುಂಬ ಗಟ್ಟಿ ಕೊಡ್ತಾರೆ ಹೊರಗಡೆ ಪಾರ್ಸಲ್ಗೆ. ಅಲ್ಲಿ ಆದರೆ ಸ್ವಲ್ಪ ತೆಳ್ಳಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸೂಪರ್ ಫ್ರೆಂಡ್ಸ್. ನಾವು ಸುಮಾರು ದಿನಗಳೇ ಆಗಿತ್ತು ತಿಂದು. ಆಮೇಲೆ ಹಸ್ಬೆಂಡ್ನ ಕಳಿಸಿ ತೊಗೊಬನ್ನಿ ಅಂತ ಅವರು ತಂದರು. ಅವ್ರಿಗೂ ಟಿಫನ್ ಹಾಕ್ಕೊಟ್ಟೆ. ಹೂವು ನೋಡಿ ಎಷ್ಟೊಂದು ಬಿಟ್ಟಿದೆ ಗೊತ್ತಾ, ರೋಸ್ ಮಗ್ಗು. ತುಂಬ ಅಂದರೆ ತುಂಬ ರೋಸ್ ಮಗ್ಗು ಬಿಟ್ಟಿದೆ. ನನ್ನ ಮಗಳು ಸ್ವಲ್ಪ ಬೆಟರ್ ಆಗಿದ್ಲು, ಹಂಗಾಗಿ ಹೊಲ್ದತ್ರ ಹೋಗ್ಬಿಟ್ಟು ಬರೋಣ ಬಾರಮ್ಮ ಅಂತ ಕರೆದ್ರು. ನಾನು ಕೂಡ ಹೋಗ್ತಾಯಿದ್ದೀನಿ. ಹಸ್ಬೆಂಡು ಮತ್ತು ಅಪ್ಪ ಫಸ್ಟೇ ಹೋಗ್ತಂಗೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವಳಿಗೂ ಬೇಜಾರಾಗ್ತಾ ಇರುತ್ತೆ, ಮತ್ತು ಅವಳಿಗೆ ಹುಷಾರಿಲ್ದಿದ್ರಿಂದ ಅವಳಿಗೆ ಮೈಂಡು ನಾನು ಹೊರಗಡೆ ಹೋಗಬೇಕು, ಆಟ ಆಡಬೇಕು ಅನ್ನೋದು ಈಗ ಮೈಂಡ್ ಅಷ್ಟು ಇದಾಗ್ತಾಯಿದೆ. ಹಂಗಾಗಿ ಅವಳನ್ನೂ ಕರ್ಕೊಂಡು ನಾನು ಹೋದೆ. ಅಷ್ಟೊತ್ತಿಗೆ ಹಸ್ಬೆಂಡು ಅಲ್ಲೇ ಮಾತಾಡ್ತಾಯಿದ್ರು, ಹಸ್ಬೆಂಡು ಮತ್ತು ಅಪ್ಪ. ಅತ್ತೆನೂ ಕೂಡ ಹೊಲ್ದತ್ರ ಹೋಗಿದ್ರು. ಯಾಕೆಂದರೆ ನಮ್ಮ ಅಜ್ಜಿ ತಾತ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಸಮಾಧಿಗೆ ಪೂಜೆ ಮಾಡ್ಕೊಂಬರ್ತೀನಿ ಅಂತ ಅವರು ಕೂಡ ಹೋದರು. ಅಲ್ಲೇ ಅಮ್ಮನೂ ಕೂಡ ಹುಲ್ಲು ಕುಯ್ತಾಯಿದ್ರು. ಎಲ್ಲ ಹುಲ್ಲೆಲ್ಲ ತಗೊಂಡು ನಾವು ಕೂಡ ಬಂದ್ವಿ. ಆದಮೇಲೆ ಹಸ್ಬೆಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಅವರು ಕೂಡ ಬೆಂಗಳೂರಿಗೆ ಹೊರಟರು. ನಾವು ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ನಾವು ನಮ್ಮ ದೊಡ್ಡಮ್ಮರ ಊರಿಗೆ ಬಂದ್ವಿ. ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಕ್ಕ ಅವ್ರ ಮನೆಗೆ ಬಂದ್ವಿ. ಇವರೇ ನಮ್ಮ ದೊಡ್ಡಮ್ಮ, ಹತ್ತು ಕಡೆ ಕೂತಿರೋರು ನಮ್ಮ ದೊಡ್ಡಪ್ಪ. ಬಂದ್ವಿ. ನಮ್ಮ ದೊಡ್ಡಮ್ಮಂಗೆ ಫಸ್ಟು ಸೊಂಟ ಪೇಯ್ನ್ ಇತ್ತಂತೆ. ಆದಮೇಲೆ ಈಗ ಶೋಲ್ಡ್ರಿಗೆ ಹೋಗ್ಬಿಟ್ಟೈತೆ. ಶೋಲ್ಡ್ರು ತುಂಬ ಪೇಯ್ನು, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಪೇಯ್ನ್ ಐತಂತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಂದಾಗೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಈಗ ಹೋಗ್ಬಿಟ್ಟು ಬಂದ್ವಿ. ನಮ್ಮ ಮಾಮನ ಹೆಂಡ್ತಿ, ನಮ್ಮ ಆಂಟಿನೂ ಕೂಡ ಒಂದೊಂದು ರೊಟ್ಟಿ ಹಾಕ್ಕೊಟ್ರು. ರೊಟ್ಟಿನೂ ಕೂಡ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ. ನಮ್ಮಮ್ಮ ಇಟ್ಕೊಂಡಿರೋದು ವಾಸ್ತು ಪ್ಲ್ಯಾಂಟ್ ಅಂತೆ ನಮ್ಮ ಮಾಮ ಕೊಟ್ಟರು. ಹಂಗೆ ತೊಗೊಂಡು ನಾವು ಕೂಡ ಮನೆಗೆ ಬಂದ್ವಿ. ಅಂದರೆ ನಾವು ನಮ್ಮ ಅಜ್ಜಿ ಊರಿಗೆ ಹೋಗೋದಕ್ಕೆ ಮೊದಲೇ ನಾವು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಬೇಕಿತ್ತಲ್ಲ, ಅವ್ರಿಗೆ ನಾನ್ ವೆಜ್ ಇತ್ತು. ಅದು ನಮಗೆ ನಾನ್ ವೆಜ್ ತಿಂದೇ ಇರೋದ್ರಿಂದ ನಾನು ಉಪ್ಸಾರಿಗೆ ರೆಡಿ ಮಾಡಿಬಿಟ್ಟು ಹೋಗಿದ್ದೋ. ಬಂದಿದ್ದಾಯಿತು. ನೆಕ್ಸ್ಟ್ ಡೇ, ಇದು ಸೋಮವಾರದ ವೀಡಿಯೋ ಫ್ರೆಂಡ್ಸ್. ಅತ್ತೆಗೆ ಅಷ್ಟನ್ನ ಕುಂಕುಮ ಕೊಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಆದಮೇಲೆ ನಾವು ಬೆಂಗಳೂರಿಗೆ ಬಂದು ನಾನು ನನ್ನ ಮಗಳನ್ನ ಕಳಿಸ್ದೆ. 7:30 ಆಗಿತ್ತು ಬೆಂಗಳೂರಿಗೆ ಬಂದಾಗಲೇ. ನಾವು ಕೂಡ ಬಂದು ನನ್ನ ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಅಣ್ಣನೂ ಕೂಡ ಆಫೀಸ್ಗೆ ಹೊರಟ್ರು. ಆದಮೇಲೆ ನಾನು ಹೋಗಿ ಅಂಗಡಿಗೆ ಹಣ್ಣು ಹೂವು ಎಲ್ಲ ತೊಗೊಬಂದು ದೇವ್ರಿಗೆ ಏನೇನು ಬೇಕು ಎಲ್ಲ ನೋಡಿಕೊಂಡು ತೊಗೊಬಂದು, ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ದೇವರನ್ನು ಕೂಡ ಕುಂಡ್ರಿಸಿದ್ದೀನಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಫ್ರೆಂಡ್ಸ್. ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಆ ಶ್ರೀಕೃಷ್ಣ ಪರಮಾತ್ಮ ಅಂತ ಕೇಳ್ಕೊತ ಇವತ್ತು ಸೋಮವಾರದ ವಿಡಿಯೋ ಹೇಗಾಗುತ್ತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ನನ್ನ ಮಗನಿಗೆ ಫೋನ್ ಕೊಟ್ಟಿದ್ದೆ, ವಿಡಿಯೋ ಮಾಡಪ್ಪ ಸ್ವಲ್ಪ ಅಂದ್ಬಿಟ್ಟು. ಅವನು ಆ ಕಡೆ ಈ ಕಡೆ ವಿಡಿಯೋ ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ. ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ಚೋಷ್ಟೊತ್ತಿಗೆ ಟೈಮು 10:30, 11 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಯಾಕಂದರೆ ಊರಿಂದ ಬಂದಾಗಲೇ 7:30 ಆಗಿತ್ತು. ನನ್ನ ಮಗಳು ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ನಾನು ಅಂಗಡಿಗೆ ಹೋಗಿ ಹಣ್ಣು ಹೂವು ಎಲ್ಲ ಪ್ರತಿಯೊಂದು ತರಬೇಕಾಗಿದ್ದರಿಂದ ಎಲ್ಲ ತಂದು ನಾನು ಪೂಜೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಆದಮೇಲೆ ಪೂಜೆನೂ ಕೂಡ ನೀಟಾಗೆ ಮಾಡಿಕೊಂಡೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ನಾನು ಮಾಡಿದಂಥ ಪೂಜೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್. ಏನು ನೈವೇದ್ಯಕ್ಕೆ ಅಂದ್ಬಿಟ್ಟು ಕೇಸರಿ ಬಾತ್ ಮಾಡ್ಕೊಂಡಿದ್ದೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮಂಗೆ ತುಪ್ಪ ಮತ್ತು ಬೆಣ್ಣೆಯಿಂದ ಯಾವುದೇ ಥರ ತಿಂಡಿಗಳು ಮಾಡಿದ್ರು ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಚಕ್ಲಿ, ಕೋಡ್ಬಳೆ, ಕಜ್ಜಾಯ ಈ ಥರ
ಮತ್ತು ಲಾಡು ಬೆಣ್ಣೆ ಈ ಥರ ಎಲ್ಲ ಇಷ್ಟ ಇರುತ್ತಲ್ವ. ಅದರಲ್ಲಿ ನಾನು ತುಪ್ಪ ಹಾಕಿ ಮಾಡೋದು ಕೇಸರಿ ಬಾತು ಅಂದ್ಬಿಟ್ಟು ನಾನು ಸ್ವೀಟ್ ಒಂದು ಪೂಜೆ ಅಷ್ಟೊತ್ತಿಗೆ ಮಾಡಿ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ. ಹಂಗಾಗಿ 10:30 ಆಗಿಬಿಟ್ಟಿತ್ತು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಲೇಟಾಗಿ ಬಂದರೂ ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಮಾಡ್ಕೋಬೋದು. ನೋಡೋಣ ಇವತ್ತೇನಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೊಮ್ಮೆ. ನನ್ನ ಮಗಂದು ಇದೇ ಥರಲೇ ಆಗೋಗ್ಬಿಡ್ತು. ಹಾಯ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಮುದ್ದು ಬಂಗಾರ. ಓಕೆ ಫ್ರೆಂಡ್ಸ್, ನೋಡೋಣ ಇವತ್ತೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ನನ್ನ ಮಗಳಿಗೆ ಸ್ವಲ್ಪ ನಿನ್ನೆ ಶಿರಾಪ್ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಅವಳಿಗೆ ದೃಷ್ಟಿ ಎಲ್ಲ ತೆಗೆದ್ಮೇಲೆ ಸಂಜೆವರೆಗೂ ಚೆನ್ನಾಗೇ ಇದ್ಲು. ನಮ್ಮ ದೊಡ್ಡಮ್ಮ ಅವ್ರಿಗೇನು ಬರಲಿಲ್ಲ. ನಾನು ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ ಅಂತ ಅಂದರು. ಇಲ್ಲೇ ಇರ್ತಾರಲ್ಲ ಅಂತ ನಾವು ಕೂಡ ಹೋದ್ವಿ ಬಂದ್ವಿ. ನೈಟು ಸ್ವಲ್ಪ ಜ್ವರ ಸ್ಟಾರ್ಟ್ ಆಗಿತ್ತು. ತಿರ್ಗಾ ಆದಮೇಲೆ ಶಿರಾಪ್ ಹಾಕ್ತೆ ಕಡಿಮೆ ಆಗಿತ್ತು. ನೋಡೋಣ ಹಂಗೆ ಆದರೆ ಇವತ್ತು ಸ್ಕೂಲ್ಗೆ ಹೋಗಿದ್ದಾರೆ ಪಾಪ. ನಾನು ಹೇಳ್ಬಿಟ್ಟು ಕಳಿಸಿದ್ದೀನಿ, ಇವತ್ತು ಮ್ಯಾಥ್ಸ್ ಇದೆ ಟೆಸ್ಟು, ಕೇಳ್ಕೊಂಡೆಲ್ಲ ಬರಬಾರ್ದಪ್ಪ. ತಿರ್ಗಾ ರಿವಿಷನ್ ಕೊಡ್ತಾರೆ, ಮತ್ತು ಅವರು ವರ್ಕ್ಶೀಟ್ ಬುಕ್ಕು ಕ್ಲಾಸ್ ವರ್ಕು ಹೋಮ್ ವರ್ಕು ಏನು ಕೊಟ್ಟಿರಲ್ಲ. ಅವ್ರು ಲಾಸ್ಟ್ ಪೀರಿಯಡಲ್ಲೇ ಕೊಡೋದು. ಸುಮ್ಮನೆ ಕನ್ಫ್ಯೂಸ್ ಆಗಬಾರ್ದು. ಮತ್ತು ನೆಕ್ಸ್ಟು ನಾಳೆ ಬರೆಯೋದಕ್ಕೆ ಏನು ಓದ್ಕೊತಾರೆ, ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದೋದಕ್ಕಾಗಲ್ಲ. ನಿನ್ನೆ ಹಂಗೆ ಆಗಿದ್ದು ಮ್ಯಾಥ್ಸು, ಬರೀ ಟೆಕ್ಸ್ಟ್ ಬುಕ್ಕೆ ಓದಿದ್ದಾಳೆ. UT ಆಗಿದ್ದರಿಂದ ಸ್ವಲ್ಪ ಬರ್ತದೆ ಬಿಡಮ್ಮ, ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಅಂತ ಅಂದರು. ಅದು ಅವ್ರ ಧೈರ್ಯ. ನಾನಂತೂ ಮ್ಯಾಥ್ಸ್ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಮಾರ್ಕ್ಸು. ನೋಡೋಣ, ಅದಕ್ಕೋಸ್ಕರ ಒಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಮ್ಯಾಮ್ ಹತ್ರ ಹೇಳ್ಕೊಬೇಡ, ಕ್ಲಾಸ್ ವರ್ಕೆಲ್ಲ ಈಸ್ಕೊಂಡಪ್ಪ, ಹಂಗೂ ಹುಷಾರಿಲ್ಲ ಅಂದರೆ ತೋರಿಸ್ಕೊಂಡೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಮೈ ಏನಾರ ಬಿಸಿ ಇದ್ದು ಜ್ವರ ಜಾಸ್ತಿ ಏನಾರ ಕಂಡ್ರೆ ಬರಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೆ ಬರಬೇಕು. ಇಲ್ಲ ಕಡಿಮೆ ಆಗಿದ್ದಂದರೆ ನೋಡೋಣ, ನಾಳೆ ಒಂದು ತಾಯಿ ತಾಕ್ಸೋಣ ಅಂತ. ಅದು ಬಾಲಗ್ರಹ ಆಗುತ್ತಂತೆ, 15 ವರ್ಷದವರೆಗೂ ಬಾಲಗ್ರಹ ಆಗುತ್ತಂತೆ. ಹಂಗಾಗಿ ನೋಡೋಣ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಕರೆಕ್ಟಾಗಿ ಅವ್ರಿಗೆ 8 ವರ್ಷ ಸಮ ಆಗಿರೋದ್ರಿಂದ, ಸಮ ಇರೋ ವಯಸ್ಸುಗಳಲ್ಲಿ ಬೇಗ ಆಗುತ್ತಂತೆ ಬಾಲಗ್ರಹ. ಒಂದು ಅಜ್ಜಿ ಹೇಳ್ತಿದ್ರು ನಮ್ಮೂರಲ್ಲಿ. ಹಂಗಾಗಿ ನೋಡೋಣ, ನಾಳೆ ಇವತ್ತು ಸೋಮವಾರ ಅಷ್ಟು ಗುಣ ಆಗಲ್ಲ ಫ್ರೆಂಡ್ಸ್. ಹಾಕ್ಸಿದ್ರು ತಾಯ್ತನ, ಮಂಗಳವಾರ ಹಾಕಿಸ್ಬೇಕು. ನಾಳೆ ಬೆಳಗ್ಗೆನೇ ಕರ್ಕೊಂಡೋಗಿ ಹಾಕಿಸ್ತೀನಿ. ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ಗೂ ಕೂಡ ತೋರಿಸ್ತೀನಿ. ಏನಾಗಿದೆಯೋ ಅವರು ಹೋಗ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಏನಾಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವ್ಯೂಸ್ ಹೋಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ಯಾಕೆ ವ್ಯೂಸ್ ಹೋಗ್ತಾಯಿಲ್ಲ? ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೂ ಕೂಡ ನೋಡ್ತಾಯಿಲ್ಲ, ಯಾಕೆ ಅಂತಲೇ ಬೇಜಾರು. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾದರೂ ನನ್ನ ವೀಡಿಯೋನ ನೋಡಿ ಅಂತ ಕೇಳ್ತೀನಿ. ನೈಟು ಬರೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಣ್ಣಂಗೆ ನೆನ್ನೆ ಚೀಟಿ ಇತ್ತು, 25 ಎಲ್ಲ ನಾಳೆ ನೆನ್ನೆ. ಹಾಗಾಗಿ ಅವ್ರಿಗೆ ಚೀಟಿ ಇದ್ದಿದ್ದರಿಂದ ಚೀಟಿ ಹತ್ರ ಹೋದರೆ ಸ್ವಲ್ಪ ಬರೋದು ಎಲ್ಲ ಫುಲ್ಲು ನೀಟಾಗಿ ಲೆಕ್ಕ ಮಾಡಿಬಿಟ್ಟು ನೀಟಾಗೆಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಇದ್ದು ದುಡ್ಡೆಲ್ಲ ಕೊಡೋರಿಗೆ ಕೊಟ್ಟು ಎಲ್ಲ ಮಾಡಿ ಬರಬೇಕಲ್ಲ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಮನೆಯಲ್ಲಿ ಮಕ್ಕಳೆಲ್ಲ ಮಲ್ಕೊಂಡಿದ್ದರಿಂದ ಬೇಡ, ರಿಸ್ಕ್ ತಗೊಂಡು ಹೋಗೋದು ಬೇಡ, ಎಲ್ಲರಿಗೂ ನಿದ್ದೆ ಟೈಮ್ ಆಗಿಬಿಟ್ಟಿದೆ. ಬೆಳಗ್ಗೆಗೆ ಬೇಗ ಎದ್ದು ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಹೊರಟಿದ್ದು. ಬೆಳಗ್ಗೆ ಅತ್ತೆಗೂ ಕೂಡ ಅರ್ಶಿನ ಕುಂಕುಮ ಕೊಡ್ತಿದ್ರು, ಅದ್ರದ್ದು ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ನನ್ನ ಗೌರಿ ಹಬ್ಬಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಅತ್ತೆ ಅಂದರೆ ಗೌರಿ ಹಬ್ಬಕ್ಕೆ ಕರಿಬೇಕು ಅಂದರೆ ಅಲ್ಲಿ ಅವ್ರ ಮಗಳಿದ್ದಾರಲ್ಲ ಬಿಂದು, ಅವ್ರನ್ನ ಕರೀತಾರೆ ಗೌರಿ ಹಬ್ಬಕ್ಕೋಸ್ಕರ. ನನ್ನ ಮಗನ ಸ್ವಲ್ಪ ಮಾತೇ ಆಗ್ಬಿಟ್ಟೈತೆ. ನನ್ನ ಅಂದರೆ ಗೌರಿ ಹಬ್ಬಕ್ಕೆ ಕರೆಯೋಣ ಅಂತ ಮಾಡ್ಕೊಂಡ್ರಲ್ವಾ. ಅಂದರೆ ನಮ್ಮ ಅತ್ತೆ ಅವ್ರ ಮಗಳನ್ನ ಬಿಂದುನ ಕರೀತಾರೆ ಗೌರಿ ಹಬ್ಬಕ್ಕೋಸ್ಕರ. ಹೆಣ್ಮಗಳು ಗೌರಿ ಹಬ್ಬಕ್ಕೆ ಬರಲೇಬೇಕು. ಅವರು ಕೂಡ ಆಸೆ ಇಟ್ಕೊಂಡಿರ್ತಾರೆ, ವರ್ಷಕ್ಕೊಂದು ಗೌರಿ ಹಬ್ಬ ನಮ್ಮಮ್ಮವ್ರ ಮನೆ ನಮ್ಮ ಅಪ್ಪವ್ರ ಮನೆ ಕರಿಬೇಕು ನಮ್ಮನ್ನು ಅಂತಲೂ ಕೂಡ ಹೆಣ್ಮಕ್ಳು ತುಂಬ ಆಸೆ ಇಟ್ಕೊಂಡಿರ್ತಾರೆ. ಹಂಗಾಗಿ ಅವ್ರ ಮಗಳನ್ನ ಕರೀತಾರೆ ಅಂದ್ಬಿಟ್ಟು ಅಪ್ಪ ಹೆಂಗೋ ಶ್ರಾವಣ ಮಾಡಿದ್ರಲ್ಲ, ಹಂಗೆ ನಮ್ಮ ಅತ್ತೆ ನಮ್ಮ ಅಪ್ಪ ಅವ್ರಿಗೆ ಅಕ್ಕ ಆಗಬೇಕು. ಅವ್ರ ಅಕ್ಕನ್ನ ಕರೆದಿದ್ರು, ಬನ್ನಿ ಶ್ರಾವಣ ಆದಂಗೂ ಆಗುತ್ತೆ, ಶ್ರಾವಣಕ್ಕೂ ಬಂದಂಗೂ ಆಗುತ್ತೆ, ಮತ್ತು ಗೌರಿ ಹಬ್ಬಕ್ಕೆ ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಅದರದ್ದೇ ನಿಮಗೆ ಸೀರೆ ತೋರಿಸಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ನಾನು. ಅಪ್ಪ ಮತ್ತು ಅಮ್ಮ ಹೊಲ್ದ ಹತ್ರ ಹೋಗ್ತಾರೆ ಬರ್ತಾರೆ, ಅಪ್ಪ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಸೀರೆ ಅಷ್ಟು ತರಕ್ಕೆ ಬರೋಲ್ಲ ಅಪ್ಪಂಗೆ, ಅಮ್ಮ ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ನೀನೇ ತಂದುಬಿಡು ಅಂತ ಹೇಳಿದರು, ನಾನೇ ತೊಗೊಂಡಿದ್ದೆ.
ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ. ಅತ್ತೆನ ಕೇಳಲಿಲ್ಲ ಹೆಂಗಿದೆ ಏನು ಅಂತ. ನೋಡೋಣ ಯಾವತ್ತಾದರೂ ವೀಡಿಯೋದಲ್ಲಿ ಸೀರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಅವ್ರ ಕೈಲಿ ಹೇಳಿಸ್ತೀನಿ ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅಲ್ಲಿ ಲಿನಿನ್ ಕಾಟನ್ ಥರ ಇದೆ, ತುಂಬ ಚೆನ್ನಾಗಿದೆ. ಇಷ್ಟಪಟ್ಟು ತೊಗೊಂಡಿದ್ದಂಥ ಸೀರೆ ಅದು. ಆದಮೇಲೆ ನಾವು ಕೂಡ ಹೊರಟ್ವಿ. ಅಮ್ಮ ಟೀ ಮಾಡಿದರು, ಟೀ ಕುಡ್ಕೊಂಡು ನಾವು ಕೂಡ ಹೊರಟ್ಬಿಟ್ವಿ. ಬರೋದು 7:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆದಮೇಲೆ ಅಲ್ಲೇ ಟಿಫನ್ಗೆ ನಾವು ಹೋಟ್ಲಲ್ಲೇ ರೈಸ್ ಬಾತ್ ತೊಗೊಂಡಿದ್ದೆ 2. ಅಣ್ಣಂಗೊಂದು ಹಾಕಿ ನನ್ನ ಮಗಳು ತಿನ್ನೋಕ್ಕೆ ಸ್ವಲ್ಪ ಬಾಕ್ಸಿಗೆ ಸ್ವಲ್ಪ ಹಾಕಿ ಕೊಟ್ಟು ಕಳಿಸ್ದೆ. ಅಣ್ಣನೂ ಕೂಡ ತಿಂದ್ಬಿಟ್ಟೆ ಹೋದರು ಕೆಲಸಕ್ಕೆ. ಆದಮೇಲೆ ನಾವೇನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅವ್ರನ್ನ ರೆಡಿ ಮಾಡಿ ಫಸ್ಟು ಕಳಿಸ್ಬಿಟ್ಟೆ. ಆದಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡಿದ್ದು. ನನ್ನ ಮಗಳು ಕೂಡ ಬೆಟರಾಗಿದ್ಲು, ಹಂಗಾಗಿ ಟ್ಯೂಷನಿಗೆ ಕಳಿಸ್ದೆ. ಟ್ಯೂಷನಿಂದ ಮಾಸ್ಕ್ ತೊಗೊಬನ್ನಿ ಅಂತ ಕಳಿಸಿದ್ರಂತೆ. ನಾನು ಕೂಡ ಮಾಸ್ಕ್ ಕೊಟ್ಟು ಕಳಿಸ್ದೆ. ಅವತ್ತು ಬೆಳಗ್ಗೆಗೆ ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಹಾಗೆ ಹೋಗಿ ಒಂದು ತಾಯ್ತ ಹಾಕಿಸ್ಕೊಂಡು ಬಂದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.